ಕಾಮ್ಸ್ ಆಪ್ನಲ್ಲಿ ಶಿಕ್ಷಕರು ಮತ್ತು ಸಿಬ್ಬಂದಿ ನಿಗದಿತ ಸಮಯಕ್ಕಿಂತ ತಡವಾಗಿ ಚೆಕ್ ಇನ್ ಮಾಡಿದರೆ ಇದು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ಅಡಿಯಲ್ಲಿ ಬರುತ್ತದೆ. ಗ್ರೇಸ್ ಪೀರಿಯಡ್ ಸಡಿಲಿಕೆ ಸಮಯ. ಸಾಮಾನ್ಯವಾಗಿ ಬೆಳಿಗ್ಗೆ ಶಾಲೆ ಆರಂಭವಾಗುವ ಸಮಯಕ್ಕೆ ಸರಿಯಾಗಿ ಹಾಜರಿರಬೇಕು. ಆದಾಗ್ಯೂ ಸಾರಿಗೆ ಅಥವಾ ಅನಿವಾರ್ಯ ಕಾರಣಗಳಿಗಾಗಿ ಇಲಾಖೆಯು 10 ರಿಂದ 15 ನಿಮಿಷಗಳ ರಿಯಾಯಿತಿ ಸಮಯವನ್ನು ಗ್ರೇಸ್ ಪೀರಿಯಡ್ ನೀಡುತ್ತದೆ. ಉದಾಹರಣೆಗೆ, ಶಾಲೆ ಬೆಳಿಗ್ಗೆ 9:45ಕ್ಕೆ ಆರಂಭವಾಗುವುದಾದರೆ 9:55 ಅಥವಾ 10 ಗಂಟೆಯ ಒಳಗೆ ಚೆಕ್ ಇನ್ ಮಾಡಲು ಅವಕಾಶವಿರುತ್ತದೆ. 2. 3 ದಿನ ತಡವಾದರೆ 1 ಆಕಸ್ಮಿಕ ರಜೆ ಕಡಿತ. 3 ಲೇಟ್ ಮಾರ್ಕ್ಸ್ = 1 CL. 1 ತಿಂಗಳ ಅವಧಿಯಲ್ಲಿ ನೀವು 3 ದಿನಗಳು ನಿಗದಿತ ಗ್ರೇಸ್ ಪೀರಿಯಡ್ಗಿಂತ ತಡವಾಗಿ ಬಂದಿರುವುದು ಲೇಟ್ ಚೆಕ್ ಇನ್ ಆಪ್ನಲ್ಲಿ ದಾಖಲಾದರೆ ನಿಮ್ಮ ಖಾತೆಯಿಂದ 1 ದಿನದ ಆಕಸ್ಮಿಕ ರಜೆಯನ್ನು ಕ್ಯಾಶುವಲ್ ಲೀವ್ CL ಕಡಿತಗೊಳಿಸಲಾಗುತ್ತದೆ. ಒಂದು ವೇಳೆ ನಿಮ್ಮ ಖಾತೆಯಲ್ಲಿ CL ಬಾಕಿ ಇಲ್ಲದಿದ್ದರೆ ಅದನ್ನು ಗಳಿಕೆ ರಜೆ ಅರ್ನಿಂಗ್ ಲೀವ್ EL ಅಥವಾ ನಿಯಮಾನುಸಾರ ಅಸಾಧಾರಣ ರಜೆ ಅನಾಥರೈಸ್ಡ್ ಲೀವ್ ಎಂದು ಪರಿಗಣಿಸಲಾಗುತ್ತದೆ. 3. ಸತತ ಅಥವಾ ಗೈರು ಹಾಜರಿ ಎಂದು ಪರಿಗಣನೆ ಆಬ್ಸೆನ್ಸ್. ಗ್ರೇಸ್ ಪೀರಿಯಡ್ ಮುಗಿದು ತೀರಾ ತಡವಾಗಿ, ಉದಾಹರಣೆಗೆ 1 ಗಂಟೆಗೂ ಹೆಚ್ಚು ತಡವಾಗಿ ಬಂದು ಚೆಕ್ ಇನ್ ಮಾಡಿದರೆ, ಸೂಕ್ತ ಕಾರಣ ಅಥವಾ ಮುಖ್ಯಾಂಶಗಳಿಲ್ಲದಿದ್ದರೆ ಆ ಅರ್ಧ ದಿನವನ್ನು ಅರ್ಧ ದಿನದ ರಜೆ ಹಾಫ್ ಡೇ ಲೀವ್ ಎಂದು ಮಾರ್ಪಡಿಸುವ ಅಧಿಕಾರ ಮುಖ್ಯೋಪಾಧ್ಯಾಯರಿಗೆ ಅಥವಾ ಮೇಲಧಿಕಾರಿಗಳಿಗೆ ಇರುತ್ತದೆ. ಮುಂಚಿತವಾಗಿ ಅನುಮತಿ ಪಡೆಯದೆ ತಡವಾಗಿ ಬಂದು ಆಪ್ನಲ್ಲಿ ಹಾಜರಾತಿ ದಾಖಲಿಸದಿದ್ದರೆ ಆ ದಿನವನ್ನು ಗೈರು ಹಾಜರಿ ಆಬ್ಸೆಂಟ್ ಎಂದೇ ಪರಿಗಣಿಸಲಾಗುತ್ತದೆ. 4. ದಂಡನೆ ಮತ್ತು ಶಿಸ್ತು ಕ್ರಮ ಡಿಸಿಪ್ಲಿನರಿ ಆಕ್ಷನ್. ಆಪ್ನಲ್ಲಿ ದಾಖಲಾಗುವ ಲೇಟ್ ಮಾರ್ಕುಗಳ ಡೇಟಾ ನೇರವಾಗಿ ತಾಲೂಕು BEO ಮತ್ತು ಜಿಲ್ಲಾ ಮಟ್ಟದ DDPI ಅಧಿಕಾರಿಗಳಿಗೆ ಲಭ್ಯವಿರುತ್ತದೆ. ತಿಂಗಳಿನಲ್ಲಿ ಸತತವಾಗಿ ತಡವಾಗಿ ಬರುವುದು ಕಂಡುಬಂದಲ್ಲಿ ಇಲಾಖೆಯು ಸಂಬಂಧಪಟ್ಟ ಸಿಬ್ಬಂದಿಗೆ ಕಾರಣ ಕೇಳುವ ನೋಟಿಸ್ ಶೋಕಾಸ್ ನೋಟಿಸ್ ಜಾರಿ ಮಾಡಬಹುದು. ಸಮರ್ಥನೀಯ ಕಾರಣ ನೀಡದಿದ್ದರೆ ಸೇವಾ ಪುಸ್ತಕದಲ್ಲಿ ಸರ್ವಿಸ್ ರಿಜಿಸ್ಟರ್ ಇದನ್ನು ದಾಖಲಿಸುವ ಸಾಧ್ಯತೆ ಇರುತ್ತದೆ. ಕಾಮ್ಸ್ ಆಪ್ನಲ್ಲಿ ನಿಗದಿತ ಶಾಲಾ ಅವಧಿ ಮುಗಿಯುವ ಮುನ್ನವೇ ಚೆಕ್ಔಟ್ ಮಾಡಿದರೆ ಅರ್ಲಿ ಡಿಪಾರ್ಚರ್ ಅದನ್ನು ಕರ್ತವ್ಯದ ಅವಗಣನೆ ಅಥವಾ ಕರ್ತವ್ಯ ಲೋಪ ಎಂದು ಪರಿಗಣಿಸಲಾಗುತ್ತದೆ. ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು KCSR ಮತ್ತು ಶಿಕ್ಷಣ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಈ ಕೆಳಗಿನ ನಿಯಮಗಳು ಅನ್ವಯಿಸುತ್ತವೆ. 1. ಅರ್ಧ ದಿನದ ರಜೆ ಕಡಿತ ಹಾಫ್ ಡೇ ಲೀವ್. ಶಾಲೆಯ ಅಧಿಕೃತ ಮುಕ್ತಾಯದ ಸಮಯಕ್ಕಿಂತ ತೀರಾ ಮುಂಚಿತವಾಗಿ, ಉದಾಹರಣೆಗೆ ಮಧ್ಯಾಹ್ನದ ಅವಧಿಯಲ್ಲಿ ಯಾವುದೇ ಪೂರ್ವಾನುಮತಿ ಇಲ್ಲದೆ ಚೆಕ್ಔಟ್ ಮಾಡಿದರೆ ಆ ದಿನದ ದ್ವಿತೀಯಾರ್ಧವನ್ನು ಅರ್ಧ ದಿನದ ರಜೆ ಹಾಫ್ ಡೇ CL ಎಂದು ಪರಿಗಣಿಸಲಾಗುತ್ತದೆ. ನಿಮ್ಮ ರಜೆಯ ಖಾತೆಯಲ್ಲಿ ಆಕಸ್ಮಿಕ ರಜೆ CL ಬಾಕಿ ಇಲ್ಲದಿದ್ದರೆ ಅದನ್ನು ಗಳಿಕೆ ರಜೆ EL ಅಥವಾ ವೇತನರಹಿತ ರಜೆ LWE ಎಂದು ಬದಲಾಯಿಸಲಾಗುತ್ತದೆ. 2. ತಡವಾಗಿ ಬರುವುದು ಮತ್ತು ಬೇಗ ಹೋಗುವುದು ಲೇಟ್ ಇನ್ ಆ್ಯಂಡ್ ಅರ್ಲಿ ಔಟ್. 1 ತಿಂಗಳಿನಲ್ಲಿ 3 ಬಾರಿ ನಿಗದಿತ ಸಮಯಕ್ಕಿಂತ ಬೇಗ ಚೆಕ್ಔಟ್ ಮಾಡಿದರೆ ಅಥವಾ ಬೆಳಗ್ಗೆ ತಡವಾಗಿ ಬಂದು ಸಂಜೆ ಬೇಗ ಹೋದರೆ ನಿಯಮದ ಪ್ರಕಾರ 1 ದಿನದ ಆಕಸ್ಮಿಕ ರಜೆ CL ಕಡಿತವಾಗುತ್ತದೆ. 3. ಪೂರ್ವಾನುಮತಿ ಮತ್ತು ಶಾಲಾ ಚಲನವಲನ ವಹಿ ಮೂವ್ಮೆಂಟ್ ರಿಜಿಸ್ಟರ್. ಅಧಿಕೃತ ಕೆಲಸ OOD ಆರ್ ಟ್ರೈನಿಂಗ್, ಇಲಾಖೆಯ ಅಧಿಕೃತ ಕೆಲಸ CRC ಸಭೆ ಅಥವಾ ಕ್ಷೇತ್ರ ಕಾರ್ಯಗಳಿಗಾಗಿ ಶಾಲಾ ಅವಧಿಗಿಂತ ಮುಂಚಿತವಾಗಿ ಹೋಗಬೇಕಾದಲ್ಲಿ ಕಡ್ಡಾಯವಾಗಿ ಶಾಲೆಯ ಚಲನವಲನ ವಹಿಯಲ್ಲಿ ಮೂವ್ಮೆಂಟ್ ರಿಜಿಸ್ಟರ್ ನಮೂದಿಸಿ ಮುಖ್ಯೋಪಾಧ್ಯಾಯರ ಅನುಮತಿ ಪಡೆಯಬೇಕು. ನಂತರ ಆಪ್ನಲ್ಲಿ ಆನ್ ಡ್ಯೂಟಿ OD ಆಯ್ಕೆಯನ್ನು ಬಳಸಬೇಕಾಗುತ್ತದೆ. ವೈಯಕ್ತಿಕ ತುರ್ತು ಸಂದರ್ಭ. ಅನಿವಾರ್ಯ ವೈಯಕ್ತಿಕ ಕಾರಣಗಳಿದ್ದರೆ ಮುಖ್ಯೋಪಾಧ್ಯಾಯರ ಪೂರ್ವಾನುಮತಿ ಪಡೆದು ಅರ್ಧ ದಿನದ ಆಕಸ್ಮಿಕ ರಜೆ ಹಾಫ್ ಡೇ CL ಅರ್ಜಿಯನ್ನು ಸಬ್ಮಿಟ್ ಮಾಡಿ ನಿರ್ಗಮಿಸಬೇಕು. 4. ಅನಧಿಕೃತ ಗೈರು ಹಾಜರಿ ಮತ್ತು ಶಿಸ್ತು ಕ್ರಮ. ಯಾವುದೇ ಮುನ್ಸೂಚನೆ ಅಥವಾ ಅನುಮತಿ ಇಲ್ಲದೆ ಬೇಗ ಚೆಕ್ಔಟ್ ಮಾಡುವುದು ಸತತವಾಗಿ ಕಂಡುಬಂದಲ್ಲಿ ಅದನ್ನು ಅನಧಿಕೃತ ಗೈರು ಹಾಜರಿ ಅನಾಥರೈಸ್ಡ್ ಆಬ್ಸೆನ್ಸ್ ಎಂದು ಪರಿಗಣಿಸಿ BEO ಅಥವಾ DDPI ಮಟ್ಟದಲ್ಲಿ ಕಾರಣ ಕೇಳುವ ನೋಟಿಸ್ ಶೋಕಾಸ್ ನೋಟಿಸ್ ಕೊಡಲಾಗುತ್ತದೆ. ಇದು ನಿಮ್ಮ ಸೇವಾ ವರದಿ, ಪರ್ಫಾರ್ಮೆನ್ಸ್ ರಿಪೋರ್ಟ್ ಮತ್ತು ವಾರ್ಷಿಕ ವೇತನ ಭಡ್ತಿ ಇನ್ಕ್ರಿಮೆಂಟ್ ಮೇಲೆಯೂ ಪ್ರಭಾವ ಬೀರಬಹುದು. ಗಮನಿಸಿ, KEES ಆಪ್ ಜಿಯೋಫೆನ್ಸಿಂಗ್ ಆಧಾರದ ಮೇಲೆ ಕೆಲಸ ಮಾಡುವುದರಿಂದ ನೀವು ಶಾಲಾ ಆವರಣದಲ್ಲಿದ್ದಾಗ ಮಾತ್ರ ಚೆಕ್ಔಟ್ ಮಾಡಲು ಸಾಧ್ಯ. ಶಾಲೆಯಿಂದ ಹೊರಗೆ ಹೋದ ನಂತರ ದೂರದ ಸ್ಥಳದಿಂದ ಚೆಕ್ಔಟ್ ಮಾಡಲು ಆಪ್ ಅನುಮತಿಸುವುದಿಲ್ಲ.
ತಾಂತ್ರಿಕ ದೋಷದಿಂದ ಇಂತಹ ಸಮಸ್ಯೆ ಎದುರಾದರೆ ತಕ್ಷಣವೇ ಮುಖ್ಯೋಪಾಧ್ಯಾಯರ ಗಮನಕ್ಕೆ ತಂದು ಮ್ಯಾನ್ಯುಯಲ್ ರಿಕ್ವೆಸ್ಟ್ ಮ್ಯಾನ್ಯುಯಲ್ ಅಪ್ರೂವಲ್ ಕಳುಹಿಸಬೇಕಾಗುತ್ತದೆ.